ಪಶ್ಚಿಮ ಬಂಗಾಳದ ನಕಾಶೆಯನ್ನ ನೋಡ್ತಾ ಇದ್ದೀರಿ. 2021ರ ಕಂಪ್ಯಾರಿಸನ್ 2026ರ ಇವತ್ತಿನ ರಿಸಲ್ಟ್ಗೆ. ತೃಣಮೂಲ ಕಾಂಗ್ರೆಸ್ ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡಿರುವ ಕೆಲವು ಜಿಲ್ಲೆಗಳ ಪಕ್ಷವಾಗಿ ಉಳಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. 45% 38ರಿಂದ 45%ಗೆ ಏರಿದೆ ಬಿಜೆಪಿಯ ಮತಗಳಿಕೆಯ ಪ್ರಮಾಣ. 48ರಿಂದ 40%ಗೆ ಇಳಿತು ತೃಣಮೂಲ ಕಾಂಗ್ರೆಸ್ನ ಮತಗಳಿಕೆಯ ಪ್ರಮಾಣ. Yes. One. Trinamool Congress bari 13. Okay. ಜಲ್ಪಾಯ್ಗುರಿ ರೀಜನ್, Yes. ಚಿಕನ್ ನೆಕ್ ಅಂತ ಏನು ಕರಿತೀವಿ. ಬಿಜೆಪಿ 24, ತೃಣಮೂಲ್ ಬರೀ 3 ಕ್ಷೇತ್ರಗಳು ಮಾತ್ರ. ಮಾಲ್ಡಾ ಎಲ್ಲಿ ಮುಸ್ಲಿಂ ಬಾಹುಳ್ಯ ವಿಭಾಗ ಏನಿದೆ, ಮಾಲ್ಡಾದಲ್ಲಿ ಬಿಜೆಪಿ 22, ತೃಣಮೂಲ್ ಕಾಂಗ್ರೆಸ್ 24. ಮೇದಿನಿಪುರ್, huge lead for BJP, 51 seats. Yes. Out of 56 seats. Malda out of 49 seats, BJP 22, Trinamool Congress 24. ಆ ರೀಜನ್ನಲ್ಲಿ ಮಾತ್ರ ತೃಣಮೂಲ್ ಕಾಂಗ್ರೆಸ್ಗೆ ಒಂದು ಲೀಡ್ ಇದೆ. ಜಲ್ಪಾಯ್ಗುಡಿ 27ರಲ್ಲಿ 24 ಬಿಜೆಪಿ. ಬುರ್ದ್ವಾನ್ನಲ್ಲಿ 54ರಲ್ಲಿ 41 ಸೀಟ್ಗಳು ಬಿಜೆಪಿ. ಪ್ರೆಸಿಡೆನ್ಸಿಗೆ ಬರೋಣ. ಎಸ್. ಪ್ರೆಸಿಡೆನ್ಸಿ ಯೂಶುವಲಿ 106 ಕ್ಷೇತ್ರಗಳೇನಿವೆ, ಅಲ್ಲಿ ಹೆಚ್ಚು ಕಡಿಮೆ 90+ ತೃಣಮೂಲ್ ಕಾಂಗ್ರೆಸ್ ಇರ್ತಾ ಇತ್ತು. 2011 ಇಟ್ ಸ್ಟಾರ್ಟೆಡ್ ವಿತ್ 75+, 90+ ಕ್ಷೇತ್ರಗಳು, 100+ ಕ್ಷೇತ್ರಗಳನ್ನು ಗೆಲ್ತಾ ಇತ್ತು. ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಗೆದ್ದಿದ್ದು 53, ಅಂದರೆ ಮುನ್ನಡೆ ಹೇಳ್ತಾ ಇದ್ದೀನಿ. ಓಕೆ. ಬಿಜೆಪಿ 53. ಈಕ್ವಲ್ ಫೈಟಿಗೆ ಬಂದಿದೆ. ಅಂದರೆ ಎಸ್, ಎಲ್ಲಿ ತನ್ನ ಸ್ಟ್ರಾಂಗ್ ಹೋಲ್ಡ್ ಇದೆ ನಾರ್ತ್ ಬೆಂಗಾಲ್, ಅಲ್ಲಿ ಬಿಜೆಪಿ ಆಲ್ಮೋಸ್ಟ್ 90% ಸೀಟ್ಸ್ ಗೆದ್ದಿದೆ. ಕಳೆದ ಬಿಜೆಪಿ ಬಹುಮತಕ್ಕೆ ಬರಬೇಕಾದ್ರೆ ಇರುವ ಪ್ರೀ ಕಂಡೀಷನ್ನೇ ಅದಾಗಿತ್ತು. ಪ್ರಶಾಂತ್ ತುಂಬ ಸಲ ಡಿಸ್ಕಸ್ ಮಾಡಿದ್ವಿ ನಾವು. ಕಳೆದ ಸಲ ಎಲ್ಲಿ 70 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ರು ನಾರ್ತ್ ಬೆಂಗಾಳದಲ್ಲಿ, ಅಲ್ಲಿ 100ರ ಗಡಿಯನ್ನು ದಾಟಿದರೆ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅಂತ. 152 ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆ ಏನು ನಡೀತು, ಅದರಲ್ಲಿ 110ರ ಮೇಲೆ ಗೆಲ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ಅದೊಂದು ಸಂಖ್ಯೆ ಸಿಗಬೇಕಾಗಿದೆ ನಮಗೆ, ಎಷ್ಟು ಗೆದ್ದಿದ್ದಾರಲ್ಲಿ ಅಂತ. ಬಟ್ ಡೆಫಿನೆಟ್ಲಿ 100 ಕ್ರಾಸ್ ಮಾಡಿರ್ತಾರೆ ಅಲ್ಲಿ, ಅದರ್ವೈಸ್ 190 ಬರೋಕ್ಕೆ ಸಾಧ್ಯ ಇಲ್ಲ. ಪ್ರೆಸಿಡೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತೃಣಮೂಲ್ ಕಾಂಗ್ರೆಸ್ ಇರ್ಬೋದು ಅಥವಾ ಹಿಂದೆ ಲೆಫ್ಟ್ ಪಾರ್ಟೀಸ್ ಇರ್ಬೋದು, ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೋ 108 ಕ್ಷೇತ್ರಗಳಿವೆ. ತೃಣಮೂಲ್ ಕಾಂಗ್ರೆಸ್ ಇರಲಿ, ಲೆಫ್ಟ್ ಇರಲಿ, 102, 103ವರೆಗೆ ಹೋಗಿವೆ ಅಲ್ಲಿ. ಎಸ್. ನದಿಯಾ, 24 ಪರಗಣ, ಕೋಲ್ಕತ್ತಾ, ಹುಗ್ಲಿ ಏನು ಡಿಸ್ಟ್ರಿಕ್ಟ್ಸ್ ಇವೆ. ಇಲ್ಲಿ ಬಿಜೆಪಿ ಈ ಬಾರಿ 40, ನಾನು ಹೇಳ್ತೀನಿ ನಿಮಗೆ, ಪ್ರೆಸಿಡೆನ್ಸಿಯಲ್ಲಿ 53 ಕ್ಷೇತ್ರಗಳನ್ನು ಬಿಜೆಪಿ ಮುನ್ನಡೆ ಮಾಡಿದರೆ ತೃಣಮೂಲ್ ಕಾಂಗ್ರೆಸ್ 53 ಇದೆ. ಅರ್ಥ ಇಷ್ಟೇ, ತನ್ನ ಸ್ಟ್ರಾಂಗ್ ಹೋಲ್ಡಲ್ಲಿ ಬಿಜೆಪಿ ಜಾಸ್ತಿ ಬಲ ಹೆಚ್ಚಿಸಿಕೊಂಡಿತು. ಓಕೆ. ಸೌತ್ ಬೆಂಗಾಲ್ನಲ್ಲಿ ಎಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ, ಅಲ್ಲಿ ತೃಣಮೂಲ್ನಷ್ಟೇ ಸೀಟ್ಗಳನ್ನು ಪಡೆದುಕೊಳ್ತಾರೆ. ಇಟ್ ಹೆಲ್ಪ್. ನಾವೇ ಅಂದರೆ ಮುಸ್ಲಿಂ ಧ್ರುವೀಕರಣದಿಂದ ಕಳೆದ ಬಾರಿ ಏನು ತೃಣಮೂಲ್ ಗೆದ್ದಿತ್ತು, ಈ ಬಾರಿ ಮುಸ್ಲಿಮರಿಗಿಂತ ಹೆಚ್ಚು ಧ್ರುವೀಕರಣ ಹಿಂದೂ ಆಗಿದ್ದು ಬಿಜೆಪಿಯ ಈ ಒಂದು ಗೆಲುವಿಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾರಣ. ಇಟ್ ಕಪಲ್ಡ್ ವಿತ್ ಎವ್ರಿಥಿಂಗ್. ಅನೇಕರು ಹೇಳ್ತಾರೆ ಬರೀ ಧ್ರುವೀಕರಣದಿಂದ ಯಾವುದೇ ಪಕ್ಷ ಗೆಲ್ಲಲ್ಲ. ಹಾಗಿದ್ರೆ ಪ್ರತಿ ಬಾರಿ ಹಂಗೆ ನೋಡಿದ್ರೆ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದು ನೋಡ್ಬೇಕ್ರಿ. ಪ್ರೆಸಿಡೆನ್ಸಿ ರೀಜನ್ ಏನು ಹೇಳ್ತಾ ಇದ್ದಾರೆ, ಲಾಸ್ಟ್ ಟೈಮ್ 63% ವೋಟ್ ಆಗಿತ್ತಲ್ಲಿ, ಈ ಸಲ 83 ಆಗಿದೆ, 20% ವೋಟ್ ಜಾಸ್ತಿ. SIR ನ ಕಾಂಟ್ರಿಬ್ಯೂಷನ್ 10% ಅನ್ಕೊಂಡ್ರು, ಇನ್ನು 10% ಅಡಿಷನಲ್ ಜನ ಬಂದು ವೋಟ್ ಹಾಕಿದ್ರಲ್ಲ. ಕಳೆದ ಸಲ ವೋಟ್ ಹಾಕಿರಲಿಲ್ಲ ಅವರು. ಅಲ್ಲ, ಪೊಲಿಟಿಕಲ್ ಕಾಂಪಿಟೇಟಿವ್ನೆಸ್ನಲ್ಲಿ ಮತ್ತು ಆಂಟಿ ಇನ್ಕಂಬನ್ಸಿ ಇದ್ದಾಗ, ಅಥವಾ ಒಂದು ಪಕ್ಷವನ್ನು ನಾವು ಸೋಲಿಸಬೇಕು, ಇನ್ನೊಂದು ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಧ್ರುವೀಕರಣದಿಂದ ಬಂದಾಗ ಜನ ಹೆಚ್ಚು ಬಂದು ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಅದರ ಲಾಭ ಕೂಡ ಆಗಿದೆ. ಬಟ್ ಕ್ಯುಮ್ಯುಲೇಟಿವ್ ಆಗಿ ಅಜಿತ್, ಒಂದು
ಆಸ್ಪಿರೇಷನಲ್ ಕ್ಲಾಸ್ ನಿಮಗೆ ದಿನದಿಂದ ದಿನಕ್ಕೆ ಈ ರೀತಿಯ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಾವು ಬಿಹಾರದಲ್ಲಿ ಇದನ್ನು ನೋಡಿದ್ವಿ, ಹೌದು ಹೌದು ಅಸ್ಸಾಂನಲ್ಲಿ ನೋಡಿದ್ವಿ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಆ ಆಸ್ಪಿರೇಷನಲ್ ಕ್ಲಾಸ್ ಯೂತ್ ಏನಿದ್ದಾರೆ ಅವರು ಮೊದಲು ಚೇಂಜ್ ಏಜೆಂಟ್ ಅವರೇ ಇರ್ತಾರೆ ಫಸ್ಟ್. ಕರೆಕ್ಟ್ ಕರೆಕ್ಟ್. ಮಹಿಳೆಯರೇನು ದೊಡ್ಡ ಪ್ರಮಾಣದಲ್ಲಿ ತೃಣಮೂಲ್ಗೆ 2021ರಲ್ಲಿ ಹಾಕಿದ್ರು. ಈ ಬಾರಿ ಅದರ ಬೇರೆ ಬೇರೆ ಇಫೆಕ್ಟ್ನ ಕಾರಣದಿಂದ ಅದರಲ್ಲಿ ಧ್ರುವೀಕರಣನೂ ಒಂದು, ಆಂಟಿ ಇನ್ಕಂಬನ್ಸಿ ಒಂದು, ತಿಂಗಳಿಗೆ 3,000 ದುಡ್ಡು ಕೊಡ್ತೀವಿ ಅಂದಿದ್ದು ಒಂದು. ಅದು ಪ್ರಾಯಶಃ ಈ ಆಂಟಿ ಇನ್ಕಂಬನ್ಸಿ ಮಮತಾ ಬ್ಯಾನರ್ಜಿಗೆ ಒಂದು ಫೆಟಿಗ್ ಫ್ಯಾಕ್ಟರ್ ಕೂಡ ಇರುತ್ತೆ ಜಿತ್. 15 ವರ್ಷಗಳ ನಂತರ ವೆಸ್ಟ್ ಬೆಂಗಾಲ್ ಅನ್ನ ಫ್ಯಾಕ್ಟರಿ ಉಳಿದ ರಾಜ್ಯಗಳಿಗೆ ಹೋಲಿಸಿ ವೆಸ್ಟ್ ಬೆಂಗಾಲಲ್ಲಿ ಬಹಳ ಕಡಿಮೆ. 33 ವರ್ಷ ಕಮ್ಯುನಿಸ್ಟ್ ಆಡಳಿತವನ್ನು ನೋಡಿದಂಥವ್ರು. ಅಲ್ಲ ಅಜಿತ್, ಇನ್ನೊಂದು ಆಲ್ಟರ್ನೇಟಿವ್ ಬರುವವರೆಗೆ ನೋಡಿ, 2006ಅಲ್ಲಿ ಮಮತಾ ಧಕ್ಕ ಕೊಡ್ತಾನೆ ಇದ್ರು ಲೆಫ್ಟ್ಗೆ, ಹೌದು, ಬಟ್ ಜನ ಲೆಫ್ಟ್ ಕೈ ಹಿಡಿದಿದ್ರು. ಕರೆಕ್ಟ್. 2009 ಲೋಕಸಭಾ ಬಂದಾಗ ಜನ ತೃಣಮೂಲ್ ಮತ್ತು ಕಾಂಗ್ರೆಸ್ ಕಡೆ ಹೋಗಿದ್ರು.